ನಮಸ್ತೆ ಎಮ್ ಕೆ ಸವಿ ದೀಪು ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು. ಸೊ ಎಲ್ಲರಿಗೂ ಧನ್ಯವಾದಗಳು. ತುಂಬ ಜನ ಸಪೋರ್ಟ್ ಕೊಡಕತ್ತೀರಿ. ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮ್ಯಾಗ, ನಮ್ಮ ಕುಟುಂಬದ ಮ್ಯಾಗ, ನನ್ನ ಮ್ಯಾಗ ಇದೇ ಥರ ಸದಾ ಇರಲಿ ಅಂತ ಕೇಳ್ಕೊತೀನಿ. ಮೇನಾಗಿ ನಾನು ಸವಿ ದೀಪು ಚಾನಲ್ ಮಾಡೋಕ್ಕಿಂತ ಮುಂಚೆಗೆ ಇನ್ನೊಂದು ಎಮ್ ಕೆ ಸವಿತಾ ಚಾನಲ್ ಇತ್ತು, ಯು ಕೆ ಸವಿತಾ ಚಾನಲ್ ಇತ್ತು. ಈಗ ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಹತ್ರ ಅದಂತೂ ಮೇನ್ ಚಾನಲ್ ನಂದು. ತುಂಬ ಜನರು ನನಗೆ ಕೇಳತ್ತಾರೆ, ನೀವು ಈ ಥರ ಚಾನಲ್ ಮಾಡಾಕತ್ತಿರಲ್ಲ, ನಿಮ್ಗೆ ಅದು ಯಾವ ಥರ ಮೋಟಿವೇಶನ್ ಆಗುತ್ತೆ, ನೀವು ಯಾವ ಬೇಸಿಕ್ ಮ್ಯಾಗ ವೀಡಿಯೋ ಮಾಡಾಕ್ತೀರಿ, ನಮಗೂ ಸ್ವಲ್ಪ ಹೊಸ ಯೂಟ್ಯೂಬರ್ಸ್ಗೆ ಏನಾದರೂ ಸಜೆಷನ್ ಇದ್ರೆ ಕೊಡ್ರಿ. ಯೂಟ್ಯೂಬ್ ಮಾಡಿ ನೀವು ಆಲ್ರೆಡಿ ಸಿಲ್ವರ್ ಬಟನ್ ಅವಾರ್ಡು ಕೂಡ ತೊಗೊಂಡಿದ್ದೀರಿ, ಒಂದಕ್ಕೆ ಚಾನಲ್ ಮಾಡಿ ಸಕ್ಸಸ್ ಆಗಿದ್ದೀರಿ ಅಂತ ಹೇಳಿ ನಂದು ಯು ಕೆ ಸವಿತಾ ಚಾನಲ್ ಹೋಯ್ತ್ರಿ. ಪಾಸ್ವರ್ಡ್ ನೆನಪಾರಿನಿ. ಮೇನಾಗಿ ನೀವು ಯಾರಾದರೂ ಚೆನ್ನಾಗಿಡಿ ಮೊಬೈಲ್, ಯಾರಾದರೂ ನೀವು ಮೊದಲು ಯೂಟ್ಯೂಬ್ ಮಾಡಬೇಕಪ್ಪ ಅಂದರೆ ನೀವು ಮೇನ್ ಎಲ್ಲದಕ್ಕಿಂತ ಹೆಚ್ಚಿಂದು ಏನಪ್ಪ ಅಂತಂದ್ರೆ ನೀವು ಯಾವುದೇ ನೆಗೆಟಿವ್ ಮತ್ತು ಪಾಸಿಟಿವ್ಗೆ ಜಾಸ್ತಿ ಒತ್ತನ್ನು ಕೊಡೋಕೆ ಹೋಗಬೇಡ್ರಿ. ಅದು ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ, ಹೊಸದಾಗಿ ನಾವು ಯೂಟ್ಯೂಬ್ ಚಾಲೂ ಮಾಡ್ತೀವಪ್ಪ ಅಂತಂದ್ರೆ ನಾವು ಮೊದಲು ಇದನ್ನು ತಿಳ್ಕೊಬೇಕು. ನಮ್ಮ ಆಜು ಬಾಜುದಾರು ಏನಾದರೂ ಅಂತಾರೇನೋ, ನಮ್ಮ ಫ್ಯಾಮಿಲಿದೊಳಗೆ ಏನಾದರೂ ಮಾತಾಡ್ತಾರೇನೋ, ನಾವು ಬ್ಲಾಗ್ ಚಾನಲ್ ಮಾಡಿದ್ರೆ ನಾವು ಡೈಲಿ ನಮ್ಮ ದಿನನಿತ್ಯದ ದಿನಚರಿ ಹೆಂಗಿರ್ತಾ ಅದನ್ನು ನಾವು ಶೇರ್ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ನಮ್ಮ ಜೀವನ ಹೆಂಗಿರ್ತಾ, ನಾವೇನು ತರ್ತೀವಿ, ಏನು ಉಡ್ತೀವಿ, ಒಮ್ಮೊಮ್ಮೆ ನಾವು ಹೆಂಗಿರ್ತೀವಿ ಹಂಗೆ ವಿಡಿಯೋ ಮಾಡಬೇಕಾಗುತ್ತಾ, ಹೌದಾ? ಸೊ ಅದನ್ನೆಲ್ಲನೂ ಕೂಡ ನಾವು ಮಾಡೋಕ್ಕೆ ಗಟ್ಟಿ ಇದೀವಿ. ನಮ್ಗೆ ಯಾರದೇ ಇದು ಇಲ್ಲ, ನಮ್ಮ ಜೀವನ ನಮಗೆ ಮುಖ್ಯ. ನಾವೇನೋ ಒಂದು ಮಾಡಿ ಸಾಧನೆ ಮಾಡ್ತೀವಿ. ಇದ್ರೊಳಗೆ ಮನೇಲಿ ಇದ್ಕೊಂಡು ನಾವು ಬ್ಲಾಗ್ ಚಾನಲ್ ಮಾಡ್ತೀವಿ ಅಂದರೂ ಕೂಡ ಯೂಟ್ಯೂಬ ಭಾಳ ಬೆಸ್ಟ್ ಪ್ಲಾಟ್ಫಾರ್ಮ್ ನೋಡಿರಿ ಫ್ರೆಂಡ್ಸ್. ನಾನು ಅದನ್ನು ಭಾಳ ನಿಮ್ಗೆ ಒಳ್ಳೆಯ ರೀತಿಯಾಗಿ ಹೇಳಬೇಕಪ್ಪ ಅಂದ್ರೆ ಯೂಟ್ಯೂಬ ನಮ್ಗೆ ಎಲ್ಲ ರೀತಿಯಿಂದನೂ ತಿಳಿಸ್ಕೊಡ್ತೈತಿ. ನಾವು ಬೇರೆ ಕಡೆ ಎಲ್ಲಾದರೂ ಹೋದಿವಪ್ಪ ಅಂದ್ರೆ ಎಲ್ಲೋ ಟ್ರೈನಿಂಗ್ ತೊಗೋಬೇಕು, ಎಲ್ಲೋ ಜಾಬ್ ಮಾಡ್ಬೇಕಾ, ಎಲ್ಲೋ ಅಂದ್ರೆ ಒತ್ತಟ್ಟು ಮನೆಯಾಗ ಇರ್ತೀವಿ, ಇನ್ನೊಂದು ಕಡೆ ಟ್ರೈನಿಂಗ್ ಹೋಗ್ಬೇಕು, ಬೇರೆ ಊರಿಗೆ ನೌಕರಿಗೆ ಹೋಗ್ಬೇಕು, ಈ ಥರದ್ದೆಲ್ಲ ಸಮಸ್ಯೆ ಇರ್ತಾವೆ. ಬಟ್ ಯೂಟ್ಯೂಬ್ ಏನಪ್ಪ ಅಂದ್ರೆ ನಾವು ಮನೆಯಾಗ ಕೂತ್ಕೊಂಡು ನಮ್ಮ ಕೈಯಾಗ ಒಂದು ಫೋನ್ ಇತ್ತಪ್ಪ ಅಂತಂದ್ರೆ ಆ ಫೋನ್ದೊಳಗನೆ ನಾವು ಎಲ್ಲ ರೀತಿಯಿಂದನೂ ಕೂಡ ಸರ್ಚ್ ಮಾಡ್ಬೋದು. ಯೂಟ್ಯೂಬ್ದೊಳಗನೆ ಸರ್ಚ್ ಮಾಡಿ ನಾವು ಯೂಟ್ಯೂಬನ್ನು ನಾವು ಕಂಟಿನ್ಯೂ ಮಾಡಿ ಯೂಟ್ಯೂಬ್ದೊಳಗೆ ನಾವು ಪೇಮೆಂಟನ್ನು ತೊಗೋಬೋದು. ಅದು ಒಂದೇ ಒಂದು ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಅದು ಯೂಟ್ಯೂಬ್ ನೋಡಿರಿ. ನಾವು ಅದ್ರಾಗೆ ಕಲಿಬೋದು, ಅದ್ರಾಗೆ ಜಾಬ್ ಮಾಡ್ಬೋದು. ಸೊ ಇದು ಕೂಡ ನಮ್ಗೆ ಒಂದು ದೊಡ್ಡ ಜಾಬ್ ಇದ್ದಂಗೆ ಯೂಟ್ಯೂಬ್ ಅಂತಂದ್ರೆ ಸುಮಾರು ಜನರು ಬರೀ ಅಡುಗೆಗಷ್ಟೇ ಸೀಮಿತ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯೂಟ್ಯೂಬ್ದೊಳಗೆ ನಮಗೆಲ್ಲ ರೀತಿಯಿಂದನೂ ಕೂಡ ಮಾಹಿತಿ ಸಿಗ್ತೈತಿ, ಎಲ್ಲ ರೀತಿಯಿಂದನೂ ಒಂದು ನಾಲೆಜ್ ಸಿಗ್ತೈತಿ. ಅದನ್ನು ಅರ್ಥ ಮಾಡಿಕೊಂಡು ನಾವು ತಿಳ್ಕೊಂಡು ನಾವು ಯೂಟ್ಯೂಬನ್ನು ರನ್ ಮಾಡ್ತೀವಪ್ಪ ಅಂದರೆ ಖಂಡಿತ ಯಾರು ಬೇಕಾದ್ರೂ ಕೂಡ ನಾವು ಯೂಟ್ಯೂಬ್ ಮಾಡಿ ಸಕ್ಸಸ್ಸನ್ನು ಕಾಣ್ಬೋದು. ಇನ್ನು ಯೂಟ್ಯೂಬ್ ಮಾಡೋಕ್ಕೆ ನಾವು ನಮ್ಮ ಒಂದು ವಿದ್ಯಾಭ್ಯಾಸ ಎಷ್ಟು, ನಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು. ಸೊ ನನಗೆ ಒಂದು ಅನುಭವದ ಪ್ರಕಾರ ನಮ್ಗೆ ಒಂಚೂರು ಓದೋಕೆ ಬರೆಯೋಕೆ ಒಂದು ಸ್ವಲ್ಪ ಮಟ್ಟಿಗಾದರೂ ಕೂಡ ನಮಗೊಂದು ಇಂಗ್ಲೀಷ್ ನಾಲೆಜ್ ಅನ್ನೋದಿದ್ರೆ ಸಾಕು. ನಾವೇನು ಡಿಗ್ರಿ ಕಂಪ್ಲೀಟ್ ಮಾಡಬೇಕಾ, ಅಷ್ಟು ದೊಡ್ಡದು ಇಷ್ಟು ದೊಡ್ಡದು ಆ ಥರದ್ದೇನೂ ಇಲ್ಲ. ನಮಗೊಂಚೂರು ಇಂಗ್ಲೀಷ್ ಬೇಸಿಕ. ಫೋನ್ ಚೆಂದಾಗಿ ಹಿಡಿಯಪ್ಪು, ಬರತ್ತದಿಲ್ಲ ವಿಡಿಯೋ. ಮೇನಾಗಿ ನಿಮ್ಗೆ ವಿಡಿಯೋ ಮಾಡೋಕೆ ಮನೆಗೆ ಸಪೋರ್ಟ್ ಇರ್ಬೇಕು ನೋಡ್ರಿ. ಇದೊಂದು ಹೇಳ್ಬಿಡ್ತೀನಿ, ಒಂದು ಯೂಟ್ಯೂಬ್ ಮಾಡಿ ನಾವು ಸಕ್ಸಸ್ ಕಾಣ್ಬೇಕಂದ್ರೆ ನಮ್ಗೆ ಯೂಟ್ಯೂಬ್ ಮಾಡತ್ನಾಗ ಯಾರಾದರೂ ಸಪೋರ್ಟ್ ಮಾಡೋರಿರಬೇಕು. ವೀಡಿಯೋ ಮಾಡೋಕ್ಕಾಗಿರ್ಬೋದು, ನಮ್ಗೊಂದು ಸರಿ ಬೇಸರಾಗಿ ನಾವು ಎಡಿಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾರಾದರೂ ಎಡಿಟ್ ಮಾಡಿ ಕೊಡೋರು ಯಾರಾದರೂ ಮನ್ಯಾಗ ಈ ಥರದ್ದು ಸಪೋರ್ಟರ್ಸ್ ತುಂಬ ಅಂದರೆ ತುಂಬ ಅಗತ್ಯ ಇರ್ತಾರೆ. ಯಾರು ಇರ್ಲಿಕ್ಕಂದ್ರೂ ಕೂಡ ಮಾಡ್ಬೋದು, ಬಟ್ ನಮಗೆ ಜಾಸ್ತಿ ಪ್ರೆಷರ್ ಆಗ್ತದೆ. ಅದ್ರಾಗ ನಾವು ಹೆಣ್ಮಕ್ಳು ಹೌಸ್ ವೈಫ, ನಾವೊಂದು ಏನಪ್ಪ ಅಂದ್ರೆ ಮನೆ ನಡೆಸ್ಕೊಂಡು ಮಕ್ಕಳದವು ಅಂತಂದ್ರೆ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಯೂಟ್ಯೂಬ್ ಮಾಡಿ ವೀಡಿಯೋಸ್ ಮಾಡಿ ಅದಕ್ಕೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಕೊಂಡು ಟೈಟಲ್ ತಮ್ಮನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದನ್ನೆಲ್ಲ ಹಾಕಬೇಕು. ಒಬ್ಬರೇ ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಮಗೆ ಜಾಸ್ತಿ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ, ಜಾಸ್ತಿ ನಾವು ಮೆಂಟಲಿ ನಾವು ಸ್ವಲ್ಪ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ. ಇಷ್ಟೆಲ್ಲ ಕೆಲಸಗಳು ಇರ್ತಾವೆ. ಎಜುಕೇಷನ್ನ ಮೇನಾಗಿ ಒಂದು ಸ್ವಲ್ಪ ಇಂಗ್ಲೀಷ್ ಬೇಸಿಕ್ ನಾಲೆಜ್ ಇರಬೇಕು. ಸೊ ಮೇನಾಗಿ ನಮಗೊಂದು ನಾವು ಹೆಂಗಿರ್ತೀವೋ ಹಂಗನೇ ನಾವು, ಯಾಕಂದ್ರೆ ನಮ್ಮ ವ್ಯಕ್ತಿತ್ವನ ನಾವು ಬ್ಲಾಗ್ದೊಳಗೆ ತೋರಿಸ್ಕೊತಿರ್ತೀವಪ್ಪ ಅಂದ್ರೆ ನಾವು ಯಾವುದೇ ಆರ್ಟಿಫಿಷಿಯಲನ್ನು ಇದು ಮಾಡಲಾರ್ದೆ, ಬೇರೆದವ್ರದ್ದು ಕಾಫಿ ಮಾಡಲಾರ್ದೆ ನಮ್ಮ ಜೀವನ ಏನೈತಿ, ಸೊ ನಮ್ಮದು ಅನ್ನೋದು ಏನು ಇರ್ತೈತಿ ಅದನ್ನು ಮಾತ್ರ ನಾವು ತೋರಿಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ಕೂಡ ನಮ್ಮ ನೋಡಿ 4 ಜನ ನಗಾಡೋರು ಇರ್ತಾರೆ ವೀಡಿಯೋ ಮಾಡಕತ್ತೀವಪ್ಪ ಅಂತಂದ್ರೆ. ಯಾಕಂದ್ರೆ ಈಗ ಬೇರೆ ಕೆಲಸ ಆದ್ರೆ ಆರಾಮಾಗಿ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾ ನಾವು ವೀಡಿಯೋ ಮಾಡ್ತೀವಪ್ಪ ಅಂತಂದ್ರೆ ಕೆಲವು ಜನ ನಗಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ತಲೆ ಕಟ್ಸೋಣಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಗೋರೆಲ್ಲ ನಮಗೆ ಬಂದು ಕೊಡೋಂಗಿಲ್ಲ, ನಮಗಿಲ್ಲ ಅಂತಂದ್ರೆ ಯಾರು ನಮಗೆ ಸಪೋರ್ಟ್ ಮಾಡೋಂಗಿಲ್ಲ. ಅವ್ರ ಜೀವನ ಅವ್ರು ಮಾಡೋದು, ಅವ್ರ ಬಾಳೆ ಬದುಕು, ಅವ್ರ ಮನೆಯಂದು ರಗಡೆ ಇರ್ತೈತಿ. ಅವ್ರನ್ನ ನೋಡಿ 108 ಜನ ನಗ್ತಿರ್ತಾರೆ ಹಣಿ ಬಿಡ್ಕೊಂಡು. ಆದ್ರೆ ನಮ್ಮ ಥರ ವೀಡಿಯೋ ಮಾಡ್ತಿರ್ತೀವಪ್ಪ ಅಂತಂದ್ರೆ ಕೆಲವು ಜನ ಕೆಲವು ಥರ ಮಾತಾಡೋದು ಸಹಜ.
ಅದಕ್ಕೆಲ್ಲ ತಲೆ ಕರ್ಸ್ಕೊಂಡು ಕೂತ್ರೆ ನಾವು ಯೂಟ್ಯೂಬ್ದಾಗ ಮುಂದರಿಯೋಕ್ಕಾಗಂಗಿಲ್ಲ. ಮೇನಾಗಿ ಹೇಳ್ಬಿಡ್ತೀನಿ. ಈಗ ನಾನು ಆಯಿತು ಈಗ MK ಸವಿ ದೀಪು ಚಾನಲ್ ಮಾಡಕತ್ತೀನಂದ್ರೆ ಸೊ ಇದು ಕೂಡ ನನಗೀಗ ಹೊಸದನೇ. ನಾನು 2 ಚಾನಲ್ ಸಕ್ಸಸ್ ಕಂಡಿರ್ಬೋದು, ಬಟ್ ಈ ಚಾನಲ್ಗೆ ನಾನು ಇನ್ನೂ ಹೊಸಬ್ಳು. ಯಾಕಂದರೆ ಇದನ್ನೆಲ್ಲ ಬೇಸಿಕ್ ಏನೈತೆ ನೋಡ್ರಿ ಅದನ್ನೆಲ್ಲನೂ ಕೂಡ ನಾನು ಹಂತವಾಗಿ ಅದನ್ನೆಲ್ಲನೂ ಕೂಡ ಒಂದೊಂದನ್ನು ನಾನು ಕಂಪ್ಲೀಟ್ ಮಾಡ್ಕೊತ ಹೋಗ್ಬೇಕು. ಯೂಟ್ಯೂಬ್ ಮಾಡಿ ವಿಡಿಯೋ ಹಾಕಿದ್ಬಿಟ್ಟೆ ನಮಗೆ ಪೇಮೆಂಟ್ ಬರೋಲ್ಲ. ಅದ್ರೊಳಗೆ ಸಾಕಷ್ಟು ರೀತಿಯಾದಂಥ ಒಂದಷ್ಟು ಟೆಕ್ನಿಕಲ್ ಪ್ರೊಸೀಜರ್ ಇರ್ತಾವೆ. ಅದನ್ನೆಲ್ಲನೂ ಕೂಡ ನಾವು ನೀಟಾಗಿ ಇದು ಮಾಡ್ಕೊತ ಹೋಗ್ಬೇಕಾಗ್ತದೆ. ಸೊ ಅನ್ನೋರು ಯಾರು ನಮಗೇನೋ ತಂದು ಕೊಡೋಂಗಿಲ್ಲ. ನಮ್ಮ ಜೀವನ ನಮಗೆ ಇಂಪಾರ್ಟೆಂಟ್. ನಾವು ಹೆಂಗೆ ಬದುಕ್ತೀವಿ, ನಾವು 4 ದುಡ್ಡು ಹೆಂಗೆ ಗಳಿಸ್ತೀವಿ, ಅದು ನಮ್ಗೆ ಬಿಟ್ಟು ಕೊಟ್ಟಿರುವಂಥ ವಿಷಯ. 4 ಜನ ನಗಾಡ್ತಾರೆ ಮಾಡ್ತಾರೆ ಅಂತ ವಿಚಾರ ಮಾಡೋಕೆ ಹೋದ್ರೆ ಯಾವುದೇ ಕೆಲಸ ಇರಲ್ಲಕ್ಕ. ಅದು ಒಂದೇ ಅಲ್ಲ, ನಾವು ಮಾಡುವಂಥ ಕೆಲಸದೊಳಗೆ ಎಲ್ಲ ರೀತಿಯಿಂದ ಕಾಡೋರು ಇರ್ತಾರೆ, ನಮ್ಮನ್ನು ತುಳಿಯೋರು ಇರ್ತಾರೆ. ಒಂದು ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ನೋಡ್ರಿ, ಒಂದು ಕಂಡಕ್ಟರ್ ಇರ್ಬೋದು, ಒಂದು ಡ್ರೈವರ್ ಇರ್ಬೋದು, ಒಂದು ನಾವು ಹೊಲಿತೀವಪ್ಪ, ಒಂದು ಜಂಪರ್ ಹೊಲಿತೀವಿ ಅಂತಂದ್ರೆ ಅದ್ರಾಗೂ ಕಾಡೋರು ಇರ್ತಾರೆ, ತುಳಿಯೋರು ಇರ್ತಾರೆ. ನಾವು 10 ರೂಪಾಯಿಗೆ ಒಂದು ಜಂಪರ್ ಹೊಲಿದ್ರೆ ಇನ್ನೊಬ್ರು 8 ರೂಪಾಯಿಗೆ ಒಂದು ಜಂಪರ್ ಹೊಲಿತೀನಿ ಬರ್ರಿ ಅಂತ ನಮ್ಗೆ ಇರೋಕ್ಕಿನ್ನ ಅವ್ರ ಕಡೆ ತೊಗೊಂಡೋಗೋರು ಇರ್ತಾರೆ. ಈ ಥರ ಒಂದು ಎಕ್ಸಾಂಪಲ್ ತುಂಬ ರೀತಿಯಾದಂಥ ಕೆಲಸದೊಳಗೆ ಇರ್ತಾವೆ. ಸೊ ಹಾಗಾಗಿ ಮಾಡೋರು ಮಾತಾಡ್ತಾರೆ, ಅನ್ನೋರು ಅಂತಾರೆ. ಸೊ ಗಂಡಸಿರಲಿ ಹೆಂಗಸಿರಲಿ ಜೀವನ ಮಾಡಬೇಕಪ್ಪ ಅಂದ್ರೆ ಒಂದು ರೊಕ್ಕಿನ ಅವಶ್ಯಕತೆ ಭಾಳ ಇಂಪಾರ್ಟೆಂಟ. ನಾನು ಯಾವುದೇ ಶೋಕಿಗಾಗಲಿ ಶೋ ಅಪ್ ಮಾಡೋದಕ್ಕಾಗಲಿ ವೀಡಿಯೋ ಮಾಡೋಕತ್ತಿಲ್ಲ. ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು, ನಾವು ಒಂದು ಒಳ್ಳೆ ಸ್ಥಾನ ಬರಬೇಕು. ಖಾಲಿ ಕುಂದ್ರಲಾರ್ದೆ ಏನಾದರೂ ಮಾಡಿದ್ರೆ ಆಯ್ತು ಅಂತೇಳಿ ನಾವು ಮಾಡೋಕತ್ತೀವಿ. ಏನು ತಪ್ಪು ಮಾಡೋಕತ್ತಿಲ್ಲ, ಏನು ಕಳ್ತನ ಮಾಡೋಕತ್ತಿಲ್ಲ, ಯಾರ ಒಟ್ಟಿಗೆ ಹೊಡೆದು ಬದುಕಾಕತ್ತಿಲ್ಲ, ಯಾರು ಜೀವನ ಮಾಡಿ ಜೀವನನ ಹಾಳು ಮಾಡಿ ವೀಡಿಯೋ ಮಾಡೋಕತ್ತಿಲ್ಲ. ಸೊ ನನ್ನದೇ ಆದಂಥ ಶ್ರಮ ಹಾಕಿ ನನ್ನದೇ ಆದಂಥ ಒಂದು ಬುದ್ಧಿಶಕ್ತಿಯಿಂದ ನಾನು ಬ್ಲಾಗನ್ನು ಮಾಡಾಕತ್ತೀನಿ. ಸೊ ಯಾರೆಲ್ಲ ಈ ಚಾನಲ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಕತ್ತೀರಿ, ಆಲ್ಮೋಸ್ಟ್ ಅಲ್ಲಿ ಹೊಸ ಯೂಟ್ಯೂಬರ ನೋಡಪ್ಪು ವಿಡಿಯೋ ಕಡೆ ನೋಡು, ಹೊಸ ಯೂಟ್ಯೂಬರ ಮಾಡ್ತಾ ಇರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಇನ್ನಷ್ಟು ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋದಾಗ ಕೊಡ್ತೀನಿ. ಬಾಯ್.